ನಮಸ್ಕಾರ ವೀಕ್ಷಕರೇ, ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾವು ಇವತ್ತು ಹೇಳುತ್ತಿರುವ ವಿಷಯ ಏನೆಂದರೆ ಒಬ್ಬಂಟಿಯಾಗಿರೋದು ಒಬ್ಬ ಮನುಷ್ಯನಿಗೆ ಎಷ್ಟು ಶಕ್ತಿಶಾಲಿಯಾಗಿರುತ್ತದೆ ಜೀವನದಲ್ಲಿ ಎಂದು ನೋಡೋಣ. ಯಾರು ನಿಮ್ಮವರೆಲ್ಲ ಒಂಟಿಯಾಗಿ ಬದುಕಿ ಯಾವ ಕ್ಷಣ ಮನುಷ್ಯ ತನ್ನ ಆತ್ಮಗೌರವಕ್ಕಾಗಿ ನಿಲ್ಲುತ್ತಾನೋ ಆ ಕ್ಷಣದಿಂದ ಜನರಿಂದ ತಿರಸ್ಕಾರ, ನಿರ್ಲಕ್ಷ್ಯ ಮಾಡಲು ಆರಂಭ ಮಾಡುತ್ತಾರೆ. ಇಂದು ನಿಮ್ಮನ್ನು ಟೀಕಿಸುವವರೇ ನಾಳೆ ನಿಮ್ಮನ್ನು ಗೌರವಿಸುತ್ತಾರೆ. ಇಂದು ನಿಮ್ಮನ್ನು ಗೌರವಿಸಿದವರೇ ನಾಳೆ ನಿಮ್ಮನ್ನು ಟೀಕಿಸುತ್ತಾರೆ. ನಿಮಗಾಗಿ ನೀವು ನಿಲ್ಲಿ. ನೋಡಿ, ಜನರು ನಿಮ್ಮ ಅಭಿಪ್ರಾಯ, ಪ್ರಯತ್ನ ಒಪ್ಪಲಿ ಎಂದು ಅವರಿಗೆ ತಕ್ಕಂತೆ ಬದಲಾಗುವುದು ತಪ್ಪು. ನೀವು ನಿಮ್ಮ ಪರವಾಗಿ ಸತ್ಯಕ್ಕೆ ಮತ್ತು ನಿಮ್ಮ ಜಯಕ್ಕೆ ನಿಲ್ಲಲು ಶುರು ಮಾಡಿ. ಯಾವ ಜನರು ನಿಮ್ಮನ್ನು ಗೌರವಿಸುವುದಿಲ್ಲವೋ ನೀವು ಇಲ್ಲಿ ಧೈರ್ಯವಾಗಿ ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾಡುತ್ತಾ ಹೋಗಿ. ಆಗ ನಿಮ್ಮ ನಿಲುವು ಖಚಿತ. ಯಾರು ಏನೋ ಅನ್ನುತ್ತಾರೆ ಎಂದು ಬದುಕುವುದು ಜೀವನವಲ್ಲ. ಏಕೆಂದರೆ ಅನ್ನುವವರು, ಟೀಕಿಸುವವರು ಅಲ್ಲಿಯೇ ಇರುತ್ತಾರೆ. ಆದರೆ ಅನಗಿಸಿಕೊಂಡ ನೀವು ಅವರಿಗಿಂತ ಒಂದೆರಡು ಹೆಜ್ಜೆ ಮುಂದೆಯೇ ಇರುತ್ತೀರಾ. ನೀವು ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದರೂ ಕೂಡ ಅವರಿಗೆ ನೋಡಲು ಆಗುವುದಿಲ್ಲ. ಏಕೆಂದರೆ ಅವರಿಗೆ ನೀವು ನಿಮ್ಮ ಸಾಧನೆ ಒಳ್ಳೆಯದು, ಅವರಿಗೆ ಟೀಕಿಲ್ಲ. ನಿಮ್ಮ ಕೆಟ್ಟತನ ಅವರ ಬಲವೆಂದು ನೀವು ತಿಳಿಯಬೇಕು. ಒಂಟಿಯಾಗಿ ನಡೆಯಲು ಕಲಿಯಿರಿ, ಆಗ ಮಾತ್ರ ನಿನ್ನತನ ಕೊನೆಯವರೆಗೂ ಉಳಿಯುತ್ತದೆ. ಜೀವನದಲ್ಲಿ ಒಂಟಿಯಾಗಿ ಹೋರಾಡಲು ಕಲಿತಾಗ ಮಾತ್ರ ನೀನು ಶಕ್ತಿ ಮತ್ತು ದೃಢತನದಿಂದ ಬಾಳುತ್ತೀಯ. ಹುಟ್ಟಿದಾಗಲೂ ಒಬ್ಬರೇ, ಸತ್ತ ನಂತರವೂ ಒಬ್ಬರೇ. ಹೀಗೆ ವಿಧಿಯಾಟ ಇರುವಾಗ ಇರುವ 4 ದಿನ ಜೀವನದಲ್ಲಿ ಬೇರೆಯವರು ಯಾಕೆ ಬೇಕು? ನೀನು ಏನನ್ನಾದರೂ ಮಾಡಿದರೂ ಅದು ನಿನ್ನತನ, ನಿನ್ನ ಸ್ವಂತದ್ದಾಗಿರಬೇಕು. ಆದರೆ ಒಂದು ಅಭಿಪ್ರಾಯ ಬೇರೆಯವರಿಗೆ ಕೇಳಿದಾಗ ಯಾರೂ ಪ್ರೋತ್ಸಾಹ ಮಾಡುವುದಿಲ್ಲ, ಅಡ್ಡಿಯಾಗುತ್ತಾರೆ. ಧೈರ್ಯದಿಂದ ಒಬ್ಬರೇ ನಿಮ್ಮ ಜೀವನದಲ್ಲಿ ಹೋರಾಡಿ. ನಿಮ್ಮ ಯೋಚನೆಗಳು ಒಳ್ಳೆಯದಾಗಿದ್ದಾಗ ನಿಮಗೆ ಒಳ್ಳೆಯದೇ ಆಗುತ್ತದೆ. ಮತ್ತು ಎಷ್ಟು ಸಾಧ್ಯವಾಗುತ್ತದೆ ಅಷ್ಟು ಪ್ರಾಮಾಣಿಕರಾಗಿರಿ ಮತ್ತು ಜೀವನದಲ್ಲಿ ಪ್ರಯತ್ನವನ್ನು ಬಿಡಬೇಡಿ. ನಿರಂತರ ಹೋರಾಟ, ನಿರಂತರ ಪ್ರಯತ್ನ, ನಿರಂತರ ಶ್ರಮ ಇವೆಲ್ಲವೂ ಇದ್ದಾಗ ನಿಮಗೆ ಇನ್ನೊಬ್ಬರ ಅವಶ್ಯಕತೆ ಇರುವುದಿಲ್ಲ ಮತ್ತು ನಿಮ್ಮ ಮನಸ್ಥಿತಿ ಶಾಂತವಾಗಿರುತ್ತದೆ ಮತ್ತು ನಿಮ್ಮ ಮುಖದ ಮೇಲೆ ಮುಗುಳು ನಗೆಯೊಂದು ಸದಾ ಇಟ್ಟುಕೊಂಡಿರಬೇಕು. ಇದರಿಂದಲೇ ಇವರಿದ್ದರೆ ಎಲ್ಲ, ಇದು ನನ್ನಿಂದ ನನ್ನದು ಎಂದು ಪ್ರಯತ್ನ ಮಾಡಿ. ಧನ್ಯವಾದ.